ಈಶ್ವರಚಂದ್ರ ಬೆಟಗೇರಿ ಅವರು ಆ ಫಂಕ್ಷನ್ಗೆ ಹೋಗಿದ್ದರು. ಆ ಫಂಕ್ಷನ್ದಲ್ಲಿ ಏನಾಯಿತು ಎಂತೆಂದಾಯಿತು, ನಮ್ಮ ಪೂಜ್ಯಶ್ರೀ ಅವರು ಏನು ಸರಿ ಸೂಚನೆ ಕೊಟ್ಟರು ಅನ್ನೋದ್ರ ಬಗ್ಗೆ ತಮ್ಮೊಂದಿಗೆ ಒಂದು ಕೆಲವು ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಗೆ ಅವ್ರು ಏನು ಮಾತಾಡ್ತಾರೆ ಕೇಳೋಣ ಅಂತ ಹೇಳ್ತಾ ಸ್ವಾಗತ ಸರ್. ಸರ್ ನಾವು ಏನು ಮಾಡಿದ್ರಿ, ಏನಾಯ್ತು ಅಲ್ಲೇ ಸರ್? ನೀವು ಹೇಳಿ ಸರ್, ಜಾತಸ್ಯ ಮರಣಂ ಧ್ರುವಂ ಅನ್ನಂಗ್ರಿ, ಹುಟ್ಟಿದವನು ಸಾಯಲೇಬೇಕು ಸರ್. ನಿನ್ನೆ ಒಂದು ಡಿ ಸುಧಾಕರ್ ಅವರು ಏನಿಲ್ಲ ಅಂತೇಳಿ ಗೊತ್ತಾದರೂ ಕೂಡ ಸರ್, ನಿಜವಾಗಿ ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ರದ್ದಾಗಬೇಕಂತ ಒಂದು ಕಾಯ್ದೆ ಇರ್ತದೆ ರೀ. ಹಾಗೆ ಸರ್ ಎಲ್ಲ ಸರ್ಕಾರಿ ಯಾರು ಇದನ್ನು ಬರದೇ ಹೋದರೂ ಕೂಡ ಸರ್, ನಮ್ಮೊಂದು ಭಗೀರಥ ಸಂಘದ ಒಂದು ಕಾರ್ಯಕರ್ತರೆಲ್ಲ ಕೂಡಿಕೊಂಡ್ರಿ ವಿನಂತಿ ಮಾಡಿಕೊಂಡು ಗ್ರಾಮೀಣ ಪ್ರದೇಶದಿಂದ ಮಕ್ಕಳೆಲ್ಲ ಬಂದಿದ್ದರು ರೀ. ಸುಮಾರು 95 ಮೇಲೆ ಅವರು ಅಂಕಗಳನ್ನು ಸಾಧಿಸಿದ್ದೊಂದು ಭಾಳ ಹೆಮ್ಮೆ ರೀ. ಅದು ಒಂದು ಉಪವೀರ ಸಮಾಜದ ಜನಾಂಗ ರೀ. ಅದಕ್ಕೆ ವಿನಂತಿ ಮಾಡಿಕೊಂಡು ಅವರಿಗೆ ಶ್ರದ್ಧಾಂಜಲಿಯನ್ನು ಮಾಡಿರಿ. ಕಾರ್ಯಕ್ರಮವನ್ನು ಮೌನವಾಗಿಯೇ ಮಾಡಿದ್ರಿ. ಅತ್ಯಂತ ಹೃದಯಸ್ಪರ್ಶಿ ಕಾರ್ಯಕ್ರಮವನ್ನು ನಮ್ಮ ಉಪವೀರ ಸಮಾಜದ ಜನಾಂಗದವರು ಬೆಳಗಾವಿ ಕುಮಾರಗಂಧರ್ವ ರಂಗಮಂದಿರದೊಳಗೆ ಮಾಡಿದ್ರಿ ಸರ್. ಈ ಒಂದು ಇದಕ್ಕೆ ತಮಗೆ ಗೊತ್ತಿರೋ ಸರ್, ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳು ಚನ್ಮೂಲಾದ್ರಿ ಶಿಲಾಪುರ ಸೂರ್ಯ ಸಿಂಹಾಸನ ಭಗೀರಥ ಪೀಠ ಹೊಸದುರ್ಗ ಬೆಂಗಳೂರು ಇವರು ಸರ್ ಅದು ಕರುಣಾಮಯ ಸರ್, ಮಾತ್ರ ಹೃದಯ ಸರ್. ಮತ್ತು ಪೂಜ್ಯರಂದರೆ ಹಾಗೇ ಇರಬೇಕು ಸರ್. ಅವರು ಮಕ್ಕಳ ಈ ಒಂದು ಸಾಧನೆಯನ್ನು ಕಂಡು ಭಾಳ ಒಂದು ಸಂತೋಷಪಟ್ಟರು ಸರ್. ಮತ್ತು ನಮ್ಮ ಭಾರತ ಖಂಡದಲ್ಲಿ ಸರ್ ತಮಗೆಲ್ಲ ಗೊತ್ತಿರುವಂತೆ ಸರ್, ಈ ಒಂದು ನಮ್ಮ ಭಾರತ ಇದನ್ನು ಆಳಿದವರಲ್ಲಿ ಸೂರ್ಯವಂಶದ ರಾಜರು, ಚಂದ್ರವಂಶದ ರಾಜರು ಅಂಥೇಳಿ ಬರ್ತಾರೆ ಸರ್. ಅಂದರೆ ಸರ್ ಆರ್ಯರು ಮತ್ತು ದ್ರಾವಿಡರು ಅಂಥೇಳಿ ನಾವು ಅನ್ಕೊಂಡು ಬರ್ತೀವಿ ಸರ್. ಈ ವಿಶೇಷವಾಗಿ ರೀ 4 ಯುಗಗಳನ್ನು ಅವಲೋಕನ ಬೇಡ, ಕೃತ, ತ್ರತ, ದ್ವಾಪಾರ, ಕಲಿಯುಗ ರೀ. ಈಗ ಮೊದಲಿಂದ ಕೂಡ ಇವರು ಸರ್ ಎಲ್ಲ ಉಪವೀರರು ಅಂತೇಳಿ ಬರ್ತಾರೆ ಸರ್ ಇವರು. ಅಂದರೆ ಇವ್ರದ್ದೊಂದು ಏನಂತ ಸರ್, ಈ ಸೂರ್ಯವಂಶದ ದೊರೆಗಳು, ಚಂದ್ರವಂಶದ ದೊರೆಗಳೊಳಗೆ ಒಬ್ಬರು ರಾಮಾಯಣಕ್ಕೆ ಒತ್ತು ಕೊಟ್ಕೊಂಡ್ಬಂದಾರೆ ಸರ್, ಸೂರ್ಯವಂಶದ. ಹಾಗೆ ರೀ ಚಂದ್ರವಂಶದವರು ಮಹಾಭಾರತಕ್ಕೆ ಕೊಟ್ಟಾರೆ. ಅಂದರೆ ನಮ್ಮ ಮಹಾಕಾವ್ಯಗಳಿಗೂ ಕೂಡ ಇವರು ಸ್ಫೂರ್ತಿ ಇದೆ ಸರ್, ಸೂರ್ಯ ಮತ್ತು ಚಂದ್ರವಂಶದ ದೊರೆಗಳು. ಇವರಲ್ಲಿ ಏನು ಮಾಡ್ತಾರೆ ಸರ್, ನಮ್ಮ ಒಂದು ಸೃಷ್ಟಿಕಾರ ಅಂತ ಬ್ರಹ್ಮ ಅಂತ ಬರ್ತಾರೆ. ಆ ಬ್ರಹ್ಮನ ಮಗ ವೈವಸ್ವತ, ಅವನ ಮಗ ಇಕ್ಷಾಕು, ಅವನ ಮಗ ಕುಕ್ಷಿ, ಅವನ ಮಗ ವಿಕುಕ್ಷಿ, ಅವನ ಮಗ ಬಾಣ, ಅವನ ಮಗ ಅನರಣ್ಯ, ಅವನ ಮಗ ಪ್ರತು, ಅವನ ಮಗ ತ್ರಿಶಂಕು, ಅವನ ಮಗ ದುಂದುಮಾರ, ಅವನ ಮಗ ಯವನಾಶ್ವ, ಅವನ ಮಗ ಮಾಂದಾತ ಅಂತ, ಅವನ ಮಗ ಸುಸಂದಿರಿ, ಅವನ ಮಗ ದೈವಸಂಧಿ, ಆಮೇಲೆ ಅವನ ಮಗ ಭರತ, ಆಮೇಲೆ ಭರತನ ಮಗ ಅಸಿತ, ಆಮೇಲೆ ಸಗರ ಮಹಾರಾಜ ಅಂತ ಬರ್ತಾನೆ ಸರ್. ಸಗರ ಮಹಾರಾಜ ಸರ್ ಆಗ ಏನೈತೆ ಸರ್, ಒಂದು ದೈವಿಕ ಕಲ್ಪನೆ ಅಂತಾರೆ, ಅಶ್ವಮೇಧ ಯಾಗಗಳನ್ನು ಮಾಡಿದ್ರು. 100 ಅಶ್ವಮೇಧ